ಪ್ರಸ್ತುತಪಡಿಸುತ್ತಿರುವ ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ. ಕೇಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 9902606453. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಮತ್ತೊಂದು ಸತ್ಯವೇದದ ಅಧ್ಯಯನಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಈ ದಿವಸದಲ್ಲಿ ಕರುಣೆ ಮತ್ತು ದೇವರ ಕೃಪೆ ಎನ್ನುವುದರ ಕುರಿತು ಆಲೋಚನೆ ಮಾಡುತ್ತಾ ಇದ್ದೇವೆ. ಕರುಣೆ ಬಹಳ ಗಂಭೀರವಾದಂಥ ದೇವರ ಕ್ರಿಯೆ, ದಯೆ, ಅನುಕಂಪ, ಕಾಳಜಿ, ಹೀಗೆ ನಾನಾ ರೀತಿಯಲ್ಲಿ ಕರುಣೆಯನ್ನ ವರ್ಣಿಸುತ್ತೇವೆ ಮತ್ತು ಅರ್ಥೈಸಿಕೊಳ್ಳುತ್ತೇವೆ. ಕರುಣೆ ಮತ್ತು ಕೃಪೆ ಒಂದಕ್ಕೆ ಒಂದು ವಿಭಿನ್ನ ರೀತಿಯಲ್ಲಿ ನಾವು ಬಳಕೆ ಮಾಡುತ್ತೇವೆ. ಇವೆರಡೂ ಕೂಡ ದೇವರ ನಿಯೋಜಿತವಾದಂಥ ಕ್ರಿಯೆಗಳನ್ನು, ಕಾರ್ಯಗಳನ್ನು ಮನುಷ್ಯನ ಜೀವಿತದಲ್ಲಿ ತಾವು ನೋಡಲಿಕ್ಕೆ ಸಾಕು. ಹಾಗಾಗಿ ಮನುಷ್ಯನು, ಮಾನವರು, ಅದರಲ್ಲೂ ವಿಶೇಷವಾಗಿ ಯೆಹೋವನಾದ ದೇವರಲ್ಲಿ ನಂಬಿಕೆ ಇಟ್ಟವರು, ಆತನನ್ನೇ ಆತುಕೊಂಡು ಜೀವಿಸುವುದಕ್ಕೆ ತಮ್ಮ ನಂಬಿಕೆಯನ್ನ, ನಿರೀಕ್ಷೆಯನ್ನ ಆತನ ಮೇಲೆ ಇಟ್ಟವರು ಪ್ರತಿನಿತ್ಯದ ಬಾಳಿನಲ್ಲಿ ದೇವರ ಕೃಪೆಯನ್ನ, ದೇವರ ಕರುಣೆಯನ್ನ ಸದಾಕಾಲ ನೆನೆಸಿ ಸ್ತೋತ್ರ ಹೇಳಿಕೊಳ್ಳುವಂಥದ್ದು ದೈನಂದಿನ ನಮ್ಮ ಕ್ರಿಯೆ ಮತ್ತು ಅದು ಬದುಕಿನ ಒಂದು ಬುನಾದಿ. ಆದ ಕಾರಣ ದೇವರ ಕರುಣೆ ದೇವರಲ್ಲಿ ಕಾಣುವಂಥದ್ದು ಮಾನವನ ಸಹಜ ಗುಣ ಎಂಬುದಾಗಿ ಅಂದುಕೊಳ್ಳದೆ, ದೇವರ ಕರುಣೆ ಮತ್ತು ಆತನ ಕೃಪೆಯನ್ನ ಒಬ್ಬ ವ್ಯಕ್ತಿ ಅಪಾರವಾದಂಥ ನಂಬಿಕೆಯನ್ನ ತನ್ನ ದೇವರಲ್ಲಿ ಇಟ್ಟ ಮೇರೆಗೆ ಅದನ್ನ ಅನುಭವಿಸುತ್ತ ಅನುಭವದ ನಡವಳಿ ಮತ್ತು ಆತನ ರೀತಿ, ಆತನ ಜೀವಿತದ ಕ್ರಮ, ಇವೆಲ್ಲವುಗಳಲ್ಲಿ ಅದು ಒಳಗೊಂಡಂಥದ್ದು ಎನ್ನುವುದಾದರೆ ತಪ್ಪಾಗಲಾರದು. ಹೀಗಾಗಿ ಕರುಣೆ, ದಯೆ, ಈ ಅನುಕಂಪ ಎನ್ನುವಂಥದ್ದನ್ನ ನಾವು ಲೋಕದಲ್ಲಿ ಎಲ್ಲಿ ಹುಡುಕಿದರೂ ಕೂಡ ಅದು ಸಿಗದೆ ಹೋಗುವಂತ ಒಂದು ಕ್ರಿಯೆ. ಅದು ವಸ್ತುವಲ್ಲ, ಕೊಂಡುಕೊಳ್ಳಲಿಕ್ಕೆ ಅಸಾಧ್ಯ. ಅದು ಮತ್ತೊಬ್ಬರಲ್ಲಿ ಸಿಗುವಂತ ಸಂಗತಿಯಲ್ಲ. ಕಾರಣ ಇದರ ಗೂಢಾರ್ಥವನ್ನಾಗಲಿ ಇದರ ಒಳಾರ್ಥವನ್ನಾಗಲಿ ಮಾನವನು ಅರಿಯದೆ ಹೋಗಿದ್ದಾನೆ. ಅನೇಕ ವೇಳೆ ನಾವು ನೋಡ್ತೇವೆ, ಮನುಷ್ಯರಲ್ಲಿ ನಾವು ಜೀವಿಸುವಾಗ, ಅನ್ಯರ ಜೊತೆ ನಾವು ಒಡನಾಡಿಯನ್ನ ಇಟ್ಟುಕೊಳ್ಳುವಾಗ, ನಮ್ಮ ಜೊತೆಯಲ್ಲಿಯೇ ಜೀವಿಸುವಂತ ಸಹೋದರ ಸಹೋದರಿಯರೊಟ್ಟಿಗೆ ನಮ್ಮ ಜೀವಿತವನ್ನ ನಾವು ಕಳೆಯುವಾಗ ಅನೇಕ ವೇಳೆ ನಾವು ನಮ್ಮ ಅನುಭವಕ್ಕೆ ಬಂದಿರಲಿಕ್ಕೂ ಸಾಕು, ಈ ಮನುಷ್ಯನಲ್ಲಿ ಕರುಣೆ ಎನ್ನುವಂಥದ್ದು ಇಲ್ಲ, ಈತನಲ್ಲಿ ದಯೆ ಎನ್ನುವಂಥದ್ದು ಕಾಣುವುದೇ ಇಲ್ಲವಲ್ಲ ಎನ್ನುವಂಥ ಅನೇಕ ಸತ್ಯಾಂಶಗಳನ್ನ ಈ ನಿಟ್ಟಿನಲ್ಲಿ ನಾವು ನೋಡಿದ್ದೇವೆ, ಅನುಭವ ಕೂಡ ಮಾಡಿದ್ದೇವೆ ಎನ್ನುವುದಾದರೆ ತಪ್ಪಾಗಲಾರದು. ಮಾನವರಲ್ಲಿ ನಮ್ಮ ಜೊತೆಗೂಡಿ ಜೀವಿಸುವಂತ ನಮ್ಮವರೇ ಆದಂಥ ನಮ್ಮ ಬಂಧುಗಳಲ್ಲಿಯೇ ಈ ಕರುಣೆ, ದಯೆ, ಅನುಕಂಪ ಇಲ್ಲದೆ ಹೋಗಿರುವಂತ ಈ ಪ್ರಪಂಚದ ಜೀವಿತದಲ್ಲಿ ಇದಕ್ಕೆ ಮೂಲ ಬುನಾದಿ, ಮೂಲ ಕಾರಣ, ಇದನ್ನ ಹುಡುಕಿ ತೆಗೆಯುವುದಾದರೆ ಅದು ಸಿಗಲಿಕ್ಕಿಲ್ಲ. ಆದುದರಿಂದ ದೇವರ ವಾಕ್ಯದ ಆಧಾರದ ಮೇಲೆ ಈ ಕರುಣೆ, ಈ ದಯೆ, ದೇವರ ಕೃಪಾವರ ಎನ್ನುವಂಥದ್ದನ್ನ ಸತ್ಯವೇದವು ನಾನಾ ರೀತಿಯಲ್ಲಿ ಅನೇಕ ಭಾಗಗಳಲ್ಲಿ ಅದನ್ನ ನಾವು ವ್ಯಾಖ್ಯಾನ ಮಾಡುವುದಕ್ಕೆ ಇದ್ದೇವೆ. ಹೀಗಾಗಿ ಪ್ರಲಾಪಗಳು ಎನ್ನುವಂಥ ಪ್ರವಾದನ ಗ್ರಂಥ ಅಥವಾ ಪುಸ್ತಕ ಎನ್ನುವುದಾದರೆ 3ನೇ ಅಧ್ಯಾಯದ 22ನೆಯ ವಾಕ್ಯದಲ್ಲಿ ನಾವು ಹೀಗೆ ನೋಡ್ತೇವೆ, ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗವು. 23ನೆಯ ವಾಕ್ಯ, ದಿನ ದಿನವೂ ಹೊಸ ಹೊಸದಾಗಿ ಒದಗುತ್ತವೆ, ನಿನ್ನ ಸತ್ಯ ಸಂಧತೆಯು ದೊಡ್ಡದು. ವಾಕ್ಯ 2 ರೀತಿಯಲ್ಲಿ ಈ ಕರುಣೆ ಮತ್ತು ಕೃಪೆಯ ಕುರಿತು ನಮ್ಮ ಕೂಡ ಮಾತನಾಡುತ್ತದೆ. ಮೊದಲನೆಯದಾಗಿ, ಈ ಹೊತ್ತಿನ ದಿವಸದ ಬೆಳಗಿನ
ಸೂರ್ಯನ ಕಿರಣವನ್ನು ನಾವು ನೋಡಿರುವುದಾದರೆ, ಸೂರ್ಯನ ಬೆಳಕನ್ನು ಕಂಡಿರುವುದಾದರೆ, ನಾವು ಇನ್ನೂ ಉಸಿರಾಟದಲ್ಲಿ ಜೀವಿಸುತ್ತಿರುವುದಾದರೆ, ಅದು ದೇವರ ಕರುಣೆಯೇ ಹೊರತು, ದೇವರ ಕೃಪೆಯೇ ಹೊರತು ಮತ್ತೇನು ಅಲ್ಲ ಎನ್ನುವಂಥದ್ದನ್ನ ನಾವು ನೋಡ್ತೇವೆ. ಬಹಳ ಚಂದವಾಗಿ ದೇವರ ವಾಕ್ಯವು ನಮ್ಮ ಕೂಡ ಹೀಗೆ ಮಾತನಾಡುತ್ತದೆ, ನಾವು ಉಳಿದಿರುವುದು ಯೆಹೋವನ ಕರುಣೆಯೇ ಎಂಬುದಾಗಿ, ಆತನ ಕೃಪಾ ವರಗಳು ನಿಂತು ಹೋಗವು ಎಂಬುದಾಗಿ ನಾವು ಹೇಳುತ್ತೇವೆ. ಮತ್ತು ಮುಂದುವರಿದ ವಾಕ್ಯದ ಭಾಗದಲ್ಲಿ ಆತನ ಈ ಕೃಪಾವರವು, ಆತನ ಈ ಕೃಪೆಯು, ಆತನ ಈ ಕರುಣೆಯು ದಿನ ದಿನವೂ ಹೊಸದಾಗಿ ಬರುತ್ತದೆಯೇ ಹೊರತು ಅದು ನಿಂತು ಹೋಗುವುದಿಲ್ಲ. ಹೊಸದಾಗಿ ಹುಟ್ಟುತ್ತವೆಯೇ ಹೊರತು ನಿಂತು ಹೋಗುವುದಿಲ್ಲ. ಎಂತಹ ಉತ್ಕೃಷ್ಟವಾದಂಥ ದೇವರ ಜ್ಞಾನದ ವಾಕ್ಯಗಳು ಇವತ್ತು ನಮ್ಮನ್ನ ಪ್ರಬೋಧಿಸಿವೆ. ನನ್ನ ಪ್ರೀತಿಯುಳ್ಳ ದೇವ ಜನರೇ, ನಾನಾ ರೀತಿಯಲ್ಲಿ ನಾನಾ ಕಡೆಗಳಲ್ಲಿ ನಾವು ಈ ಕರುಣೆಯನ್ನು, ಈ ಕರುಣೆಯಿಂದ ಕೃಪೆಯನ್ನು, ಈ ವರದಾನದ ಜೀವಿತಕ್ಕಾಗಿ ಬೇಡುತ್ತೇವಲ್ಲ, ಇದು ಲೋಕದಲ್ಲಿ ಎಲ್ಲಿಯೂ ದೊರೆಯದೆ ಹೋಗುವಂತ ಸಂಗತಿ. ಹಾಗಾಗಿ ಕೃಪೆ ನಮ್ಮನ್ನ ಆವರಿಸಿಕೊಳ್ಳಬೇಕಾದರೆ ಯೆಹೋವನ ಸನ್ನಿಧಾನದಲ್ಲಿ ಕಾಣಿಸಿಕೊಳ್ಳಬೇಕಾದದ್ದು ಅವಶ್ಯಕ. ಕೃಪೆ ನಮ್ಮನ್ನ ಮುತ್ತಿಕೊಳ್ಳಬೇಕಾದರೆ ಯೆಹೋವನ ಸನ್ನಿಧಾನದಲ್ಲಿ ಅದನ್ನ ಹುಡುಕುವುದು ಶ್ರೇಷ್ಠ. ದೇವರ ಕರುಣೆಯಲ್ಲಿಯೇ ನಾನು ಬದುಕುತ್ತೇನೆ ಎನ್ನುವಂತ ನಿಷ್ಠವಾದಂಥ ಬದುಕು ನಮ್ಮದೇನಾಗಿದೆಯೋ ಅದು ದೇವರಲ್ಲಿ ಮಾತ್ರ ಕಾಣಲಿಕ್ಕೆ ಸಾಧ್ಯ. ಹಾಗಾಗಿ ದೇವರನ್ನ ಆತುಕೊಂಡು ದೇವರ ಕೃಪೆಯಲ್ಲಿ ಬಲಗೊಂಡವರಾಗಿ, ದೇವರ ಕರುಣೆ ಹೊಸದಾಗಿ ನನ್ನ ಜೊತೆಯಲ್ಲಿ ದಿನನಿತ್ಯವೂ ಹುಟ್ಟುತ್ತದಲ್ಲ ಎನ್ನುವಂಥ ನಿಟ್ಟಿನಲ್ಲಿ ನಮ್ಮ ಬದುಕನ್ನು ರೂಢಿಸಿಕೊಳ್ಳುವುದಾದರೆ ಬಹಳ ಸಂತೋಷಕರವಾದಂಥ ಜೀವಿತ ನನ್ನದು ನಮ್ಮದು ಆಗಲಿಕ್ಕೆ ಸಾಧ್ಯ ಎನ್ನುವಂಥದ್ದನ್ನು ಈ ಪ್ರಲಾಪಗಳ ಪುಸ್ತಕದಲ್ಲಿ ನಾವು ನೋಡ್ತೇವೆ. ಹಾಗಾಗಿ ಈ ಕರುಣೆ ಮತ್ತು ಕೃಪೆ ಅದು ದೇವರ ವರದಾನ. ಆ ದೇವರ ವರದಾನ ಎಂದಿಗೂ ನಿಂತು ಹೋಗೋದು ಮತ್ತು ದಿನ ದಿನವೂ ಅದು ಹೊಸದಾಗಿ ಮನುಷ್ಯನಲ್ಲಿ ಒದಗಿ ಬರುತ್ತದೆ. ಮತ್ತು ಅದರ ಸತ್ಯಸಂಧತೆಯು ಬಹಳ ದೊಡ್ಡದು. ಸತ್ಯವನ್ನ ಲೋಕದಲ್ಲಿ ಎಲ್ಲಿ ಹುಡುಕಿದರೂ ಕೂಡ ಅದು ನಮಗೆ ಸಿಗದು. ಅಂತಹ ಸತ್ಯವನ್ನ ದೇವರು ತನ್ನ ಕೃಪೆಯಲ್ಲಿ, ದೇವರು ತನ್ನ ಕರುಣೆಯಲ್ಲಿ, ದೇವರು ತನ್ನ ದಯೆಯಲ್ಲಿ, ದೇವರು ತೋರಿಸುವಂತ ತನ್ನ ಪ್ರೀತಿಯ ಕೃಪೆಯಲ್ಲಿ ಆತನು ಅಡಗಿಸಿ ಇಟ್ಟಿದ್ದಾನೆ. ಇಂತಹ ದೊಡ್ಡ ಸಂಗತಿಯ ವಿಚಾರಧಾರೆಯನ್ನ ಈ ಹೊತ್ತು ಅರ್ಥ ಮಾಡಿಕೊಂಡಿದ್ದೇವಲ್ಲ, ಇದಕ್ಕೆ ನಾವುಗಳು ಬದ್ಧರಾಗಿ ದೇವರನ್ನೇ ಆತುಕೊಂಡು ಆತನಲ್ಲಿ ಸಿಗುವಂತ ಈ ಮಹಾಕೃಪೆಯನ್ನ, ಮಹಾಕರುಣೆಯನ್ನ, ಆತನಲ್ಲಿಯೇ ದೊರೆಯುವಂಥ ದಯೆಯನ್ನ ಹೊಂದಿಕೊಂಡವರಾಗಿ ನಮ್ಮ ಜೀವಿತಗಳನ್ನ ಇರುವಂಥ ಸ್ಥಿತಿಗತಿಗಳಿಂದ ಬದಲಾಯಿಸಿಕೊಂಡು ದೇವರಲ್ಲಿ ಐಕ್ಯಗೊಂಡಂಥ ಈ ವಿಚಾರಧಾರೆಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವುದಾದರೆ ಎಷ್ಟೋ ಒಳ್ಳೆಯದು. ಎರಡನೆಯದಾಗಿ, ಈ ಕರುಣೆ ಮತ್ತು ಕೃಪೆ ದೇವರಲ್ಲಿ ಇರುವಂಥದ್ದು ನಮಗೆ ದೊರೆಯುತ್ತದೆ. ಅದು ದಿನನಿತ್ಯವೂ ಹೊಸದಾಗಿ ಬರುತ್ತದೆ ಮತ್ತು ಅದು ಎಂದಿಗೂ ನಿಂತು ಹೋಗುವುದಿಲ್ಲ ಮತ್ತು ಅದರಲ್ಲಿ ಸತ್ಯಸಂಧತೆಯು ಬಹಳ ದೊಡ್ಡದು ಎಂಬುದಾಗಿ ನಾವು ಕಲಿತಿದ್ದೇವೆ. ಮುಂದುವರಿದ ಭಾಗದಲ್ಲಿ ಯಾಕೋಬನು ತನ್ನ ಪತ್ರಿಕೆಯಲ್ಲಿ ಬಹಳ ಚಂದವಾಗಿ ಹೀಗೆ ಬರೆಯುತ್ತಾನೆ. 3ನೇ ಅಧ್ಯಾಯದ 17ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಈ ದೇವರ ಕರುಣೆ ಮತ್ತು ಕೃಪೆಯನ್ನು ಅರ್ಥೈಸಿಕೊಳ್ಳುವುದಾದರೂ ಹೇಗೆ, ಅದನ್ನು ಅನುಭವ ಮಾಡಲಿಕ್ಕೆ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವುದಾದರೂ ಹೇಗೆ ಎಂಬುದಾಗಿ ನೋಡುವಾಗ 3ನೇ ಅಧ್ಯಾಯದ 17ನೇ ವಾಕ್ಯದಲ್ಲಿ ಯಾಕೋಬನ ಪತ್ರಿಕೆಯಲ್ಲಿ ನಾವು ಹೀಗೆ ನೋಡ್ತೇವೆ, ಆದರೆ ಮೇಲಿನಿಂದ ಬರುವ ಜ್ಞಾನವು ಮೊದಲು ಪರಿಶುದ್ಧವಾದದ್ದು, ಆಮೇಲೆ ಸಮಾಧಾನಕರವಾದದ್ದು, ಅದು ವಿನಯವೂ ಉಳ್ಳದ್ದು, ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು, ಕರುಣೆ ಮುಂತಾದ ಒಳ್ಳೆ ಫಲಗಳಿಂದ ತುಂಬಿರುವಂಥದ್ದು ಆಗಿದೆ. ಅದರಲ್ಲಿ ಚಂಚಲವೂ ಕಪಟವೂ ಇಲ್ಲ ಎನ್ನುವಂಥದ್ದು ಸತ್ಯದ ಸಂಗತಿ. ಪ್ರೀತಿಯುಳ್ಳ ಕೇಳುವರೆ, ಈ ಕರುಣೆ ಮತ್ತು ಕೃಪೆಯನ್ನ ನಾವು ಈ ಹೊತ್ತು ಬಯಸುತ್ತೇವಲ್ಲ, ಅದು ದೇವರಿಂದ ಮಾತ್ರ ದೊರೆಯುವಂಥದ್ದೆಂಬುದಾಗಿ ಅರ್ಥೈಸಿಕೊಂಡಿದ್ದೇವಲ್ಲ, ಅದರ ಸತ್ಯದ ಸಂಧ್ಯತೆ
ಎಷ್ಟು ಅಗಾಧವಾಗಿ ಅದೇ ಎಂಬುದಾಗಿ ನೋಡುವಾಗ, ಅದು ದಿನನಿತ್ಯವೂ ಹೊಸದಾಗಿ ಒದಗಿ ಬರುವಂಥದ್ದು ಜೊತೆಯಲ್ಲಿ ಅದು ಉತ್ತಮವಾದಂಥ ಸತ್ಯದ ಸಂಗತಿಯನ್ನ ನಮಗೆ ದಯಪಾಲಿಸಿ ಕೊಡುವಂಥದ್ದು. ಅದು ಏನು ಎಂಬುದಾಗಿ ನೋಡುವಾಗ ಅದು ಒಳ್ಳೆಯ ಫಲಗಳಿಂದ ತುಂಬಿರುವಂಥದ್ದು, ಮತ್ತು ಅದರಲ್ಲಿ ಚಂಚಲತೆ ಇಲ್ಲ, ಅದರಲ್ಲಿ ಕಪಟತನ ಇಲ್ಲ, ಅದರಲ್ಲಿ ಸಮಾಧಾನ ಅಡಗಿಕೊಂಡದೆ, ವಿನಯವುಳ್ಳದ್ದಾಗಿ ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು. ಮಾತ್ರವಲ್ಲದೆ ಪರಿಶುದ್ಧವಾದಂಥ ಜ್ಞಾನವು ಅದರಲ್ಲಿಯೇ ದೊರೆಯುವಂಥದ್ದು ಆಗಿದೆ. ದೇವರ ಕರುಣೆ ಮತ್ತು ಕೃಪೆಯನ್ನ ಯಾವಾಗಲೂ ಕೂಡ ನಾವು ಅನುಭವಿಸಬೇಕೆಂಬುದಾಗಿ ಹೇಳುವಾಗ, ಮೇಲಿನ ಲೋಕದಲ್ಲಿ ಬರುವಂಥ ಜ್ಞಾನ, ಆ ಜ್ಞಾನದ ದಯಪಾಲಿಸುವಿಕೆಯನ್ನು ದೇವರು ತಾನೇ ಒದಗಿಸಿಕೊಡುತ್ತಾನೆ ಎನ್ನುವಂಥ ನಂಬಿಕೆ, ಮತ್ತು ಅದರಲ್ಲಿ ಐಕ್ಯಗೊಳ್ಳುವಂಥ ನಮ್ಮ ಜೀವಿತದ ನಿರೀಕ್ಷೆ ಹೊತ್ತುಕೊಂಡು ನಾವು ನಮ್ಮ ಜೀವಿತಗಳನ್ನು ನಡೆಸಬೇಕಾದದ್ದು ಬಹಳ ಅವಶ್ಯ. ಹಾಗಾಗಿ ಈ ಮೇಲಿನಿಂದ ಸಿಗುವಂಥ ಜ್ಞಾನದಲ್ಲಿ ಮಾತ್ರ ನಾವು ದೇವರ ಕರುಣೆಯನ್ನು, ದೇವರ ಕೃಪಾವರವನ್ನು ಅನುಭವ ಮಾಡುವುದಕ್ಕೆ ಸಾಧ್ಯವಾಗುವಂಥದ್ದು ಎನ್ನುವಂಥದ್ರಲ್ಲಿ ಯಾವ ಸಂದೇಹ ಇಲ್ಲ. ಹಾಗಾಗಿ ಆದಿಕಾಂಡ ಪುಸ್ತಕದಿಂದ ಮಲಾಕಿಯ ಪುಸ್ತಕದವರೆಗೆ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ, ದೇವರು ತನ್ನ ಜನರ ಮೇಲೆ ನಾನಾ ರೀತಿಯಲ್ಲಿ ತನ್ನ ಕೃಪಾವರಗಳನ್ನು ಸುರಿಸುತ್ತಾ, ತನ್ನ ಕರುಣೆಯಿಂದ ಅವರನ್ನು ರಕ್ಷಿಸುತ್ತಾ, ತನ್ನ ಶ್ರಮಿಸುವ ಗುಣದಿಂದ ಅವರ ಸ್ವಭಾವಗಳನ್ನು ತಿದ್ದಿ ಸರಿಪಡಿಸುವ ಅನೇಕ ಪ್ರಯತ್ನಗಳನ್ನು ದೇವರು ಮಾಡಿದ್ದನ್ನು ನಾವು ನೋಡುತ್ತಾ ಬಂದಿದ್ದೇವೆ. ವಿಶೇಷವಾಗಿ ವಿಮೋಚನಾ ಕಾಂಡ ಎಂಬ ಗ್ರಂಥದಲ್ಲಿ, ದೇವರ ವಾಕ್ಯದ ಭಾಗದಲ್ಲಿ ಮೋಶೆಯು ಇಸ್ರಾಯೇಲ್ ಜನರಿಗೆ ಹೀಗೆ ಹೇಳುತ್ತಾನೆ. 34ನೇ ಅಧ್ಯಾಯದ 6ನೇ ವಾಕ್ಯದಲ್ಲಿ, ಯೆಹೋವ ಕನಿಕರವೂ ದಯೆಯೂ ಉಳ್ಳ ದೇವರು, ದೀರ್ಘ ಶಾಂತನು, ಪ್ರೀತಿಯು ನಂಬಿಕೆಯುಳ್ಳವರು ಎಂಬುದಾಗಿ ಆತನು ತಿಳಿಸುತ್ತಾನೆ. ನೀವು ಲೋಕದಲ್ಲಿ ಯಾರನ್ನ ನಂಬುತ್ತೀರೋ, ಯಾರನ್ನ ಬಿಟ್ಟು ಬಿಡುತ್ತೀರೋ, ಯಾರಲ್ಲಿ ನಿಮಗೆ ನಂಬಿಕೆ ಇದೆಯೋ, ಯಾರಲ್ಲಿ ನಿಮಗೆ ನಂಬಿಕೆ ಇಲ್ಲವೋ, ಅವೆಲ್ಲವೂ ಕೂಡ ತಾತ್ಕಾಲಿಕ. ಆದರೆ ಯೆಹೋವನಾದ ದೇವರ ಮೇಲೆ ನೀನು ನಂಬಿಕೆಯನ್ನು ಇಡುವಾಗ ಆತನ ಕೃಪೆ, ಆತನ ದಯೆ, ಆತನ ದೀರ್ಘ ಶಾಂತಿ ನಿನ್ನನ್ನು ಆವರಿಸಿಕೊಂಡು ಜೀವಿಸುವುದಕ್ಕೆ ಸಾಧ್ಯ. ಮೊದಲೇ ನಾವು ನೋಡಿದ ಹಾಗೆ, ಲೋಕದಲ್ಲಿ ನಾವು ಇವುಗಳನ್ನು ಹುಡುಕುವುದು ವ್ಯರ್ಥ. ಲೋಕದ ಜನರಲ್ಲಿ ಇದು ಸಿಗುವುದೂ ಇಲ್ಲ. ಅದನ್ನು ತೊಡಗಿಸಿಕೊಳ್ಳುವುದಕ್ಕೆ ನಮಗೆ ಸಂದರ್ಭಗಳು ಕೂಡ ಒದಗಿ ಬರುವುದಕ್ಕೆ ಸಾಧ್ಯ ಇಲ್ಲ. ಕಾರಣ ಇದು ದೇವರಲ್ಲಿ ಅಡಕವಾಗಿರುವಂಥದ್ದು, ದೇವರಲ್ಲಿಯೇ ಸಿಗುವಂಥದ್ದು. ದೇವರ ಕೃಪೆಯ ವರವನ್ನು ಹೊಂದಿಕೊಂಡು ಬದುಕಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯ. ಹಾಗಾಗಿ ಮೋಶೆಯು ಇಸ್ರಾಯೇಲ್ ಜನರಿಗೆ ಆತನು ಬಹಳ ಸುಂದರವಾಗಿ ಹೇಳುತ್ತಾನೆ, ಯೆಹೋವ ಕನಿಕರವು, ಯೆಹೋವನ ಕನಿಕರವು, ಯೆಹೋವ ದಯೆಯುಳ್ಳ ದೇವರು, ದೀರ್ಘ ಶಾಂತನು ಮತ್ತು ಪ್ರೀತಿಯು ನಂಬಿಕೆಯೂ ಉಳ್ಳವು. ಆತನನ್ನು ನಂಬುವುದಾದರೆ ನಮ್ಮ ಜೀವಿತ ಸಾರ್ಥಕ. ಆತನನ್ನು ನಂಬಿಕೆ ಇಟ್ಟು ಜೀವಿಸುವುದಾದರೆ ಆತನ ಕೃಪೆ ನನ್ನ ಜೀವಿತದಲ್ಲಿ ಆವರಿಸಿಕೊಂಡಿರಲಿಕ್ಕೆ ಸಾಧ್ಯ ಎಂಬುದಾಗಿ. ಅದೇ ರೀತಿಯಲ್ಲಿ ಯೇಸು ಸ್ವಾಮಿಯು ಕೂಡ ತನ್ನ ತಂದೆಯ ನಿಯೋಜನೆಯನ್ನು ಹೊತ್ತುಕೊಂಡು ಈ ಲೋಕಕ್ಕೆ ಬಂದಾಗ, ಆತನು ಲೂಕನ ಸುವಾರ್ತೆಯಲ್ಲಿ ನಾವು ಹೀಗೆ ನೋಡ್ತೇವೆ. ಆತನು ಹೇಗೆ ಹೇಳುತ್ತಾನೆ, ನಿಮ್ಮ ತಂದೆ ಕರುಣೆ ಉಳ್ಳವರಾಗಿರೋ ಪ್ರಕಾರವೇ ನೀವು ಕರುಣೆ ಉಳ್ಳವರಾಗಿರಿ. ಇದು ನಮಗೆ ಕೊಡುವಂತ ಆತನ ಬೋಧನೆ. ನಾವು ಮಾನವರಲ್ಲಿ ಕರುಣೆ ಹುಡುಕುವುದು ಅಸಾಧ್ಯ. ಆದರೂ ದೇವರ ವರದಾನ, ಆತನು ಕೊಡುವಂತ ನಿಯೋಜನೆ, ನಿಮ್ಮ ತಂದೆಯು ಕರುಣೆಯುಳ್ಳವನಾಗಿರುವ ಪ್ರಕಾರವೇ ನೀವು ಕರುಣೆಯುಳ್ಳವರಾಗಿರಿ ಎಂಬುದಾಗಿ ಆತನು ಪ್ರಬೋಧಿಸುತ್ತಾನೆ. ಇದನ್ನು ನಾವು ಅನುಭವಕ್ಕೆ ತೆಗೆದುಕೊಂಡು ಕರುಣೆ ತೋರುವ ಮನುಷ್ಯರಾಗಿ ನಾವು ಜೀವಿಸುವುದಾದರೆ ಸಾರ್ಥಕತೆಯ ಬದುಕು. ಆದರೆ ಇದ್ದ ಹಾಗೆಯೇ ಜೀವಿಸ್ತೇವೆ ಎಂಬುದಾಗಿ ಹೇಳುವುದಾದರೆ ಇದರಲ್ಲಿ ಯಾವ ಅರ್ಥ ಇಲ್ಲ. ಹಾಗಾಗಿ ಆ ದೇವರ ಕರುಣೆ ಮತ್ತು ಆ ಕೃಪೆಯನ್ನು ಹೊಂದಿಕೊಂಡಂಥ ಬದುಕಿನಲ್ಲಿ ನಾವು ಜೀವಿಸುವಾಗ ಆ ಬದುಕನ್ನು ಮತ್ತೊಬ್ಬರಿಗೆ ನಾವು ಇಹಲೋಕದಲ್ಲಿ ನಮ್ಮ ನಡಾವಳಿಯ ಮೂಲಕ ಅದನ್ನು ತೋರಿಸಿಕೊಡಬೇಕಾದದ್ದು ಅವಶ್ಯಕ. ದಾವೀದನು ತನ್ನ ಅನುಭವ ಪೂರ್ವಕವಾಗಿ ಬರೆಯುತ್ತಾನೆ. 86ನೇ ಕೀರ್ತನೆ 15ನೇ ವಾಕ್ಯದಲ್ಲಿ, ಕರ್ತನೆ ನೀನು ಕನಿಕರವೂ ದಯೆಯೂ ಉಳ್ಳ ದೇವರು, ದೀರ್ಘ ಶಾಂತನು, ಬಹಳ ಪ್ರೀತಿಯೂ ನಂಬಿಕೆಯೂ ಉಳ್ಳವನು ಎಂಬುದಾಗಿ. ತನ್ನ ಅನುಭವ,
ದಾವೀದನ ಅನುಭವ ಹೀಗಿದೆ. ಯೆಹೋವನಲ್ಲಿ ನಾನು ಜೊತೆಗೂಡಿ ಜೀವಿಸುವಾಗ ಕರ್ತನು ಕನಿಕರವುಳ್ಳ ದೇವರು ನನಗಾಗಿದ್ದ. ಕರ್ತನಲ್ಲಿ ನಾನು ದೇವರಲ್ಲಿ ದೀರ್ಘಶಾಂತಿಯನ್ನು ನೋಡಿದ್ದೆ. ದೇವರಲ್ಲಿ ಬಹಳ ಪ್ರೀತಿಯನ್ನು ನಾನು ಅನುಭವ ಮಾಡಿದ್ದೇನೆ ಮತ್ತು ದೇವರಲ್ಲಿ ನಂಬಿಕೆ ಇಟ್ಟವನು, ನಂಬಿಕೆಯುಳ್ಳ ದೇವರು ನನ್ನ ದೇವರಾಗಿದ್ದಾನೆ ಎಂಬುದಾಗಿ ಆತನು ತಿಳಿಸಿಕೊಡುತ್ತಾ ಇದ್ದಾನೆ. ಹಾಗಾಗಿ ಪ್ರಿಯರೇ, ಕರ್ತನು ದಯೆಯುಳ್ಳ ದೇವರು. ಆತನ ದಯೆ ಇಸ್ರಾಯೇಲ್ ಜನರಿಗೆ ಅವರ ಮೇಲಿತ್ತು. ದಾವೀದನ ಪಾಪಗಳನ್ನು ಅಘೋರವಾದಂಥ ಶಿಕ್ಷೆಯನ್ನು ಕೊಡದೆ ಆತನನ್ನು ಕ್ಷಮಿಸಿದ ದೇವರು. ಸೌಲನನ್ನು ಪೌಲನನ್ನಾಗಿ ಮಾಡಿ ತನ್ನ ಸೇವೆಯಲ್ಲಿ ನಿಯೋಜಿಸಿಕೊಂಡು ಅನೇಕ ಜನರಿಗೆ ತನ್ನ ಸುವಾರ್ತೆಯನ್ನು ಸಾರುವುದಕ್ಕೆ ಆತನನ್ನು ಕಳುಹಿಸಿಕೊಟ್ಟಂಥ ದೇವರು. ವ್ಯಭಿಚಾರಿಣಿಯಾದಂಥ ಸ್ತ್ರೀಯನ್ನು ಯೋಹಾನನ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಇಲ್ಲಿ ಯಾರು ಪಾಪ ಮಾಡಲಿಲ್ಲವೋ ಅವನು ಮೊದಲು ನಿನ್ನ ಮೇಲೆ ಕಲ್ಲನ್ನು ಎಸೆಯಲಿ ಎಂಬುದಾಗಿ ಹೇಳಿ, ಲೋಕದಲ್ಲಿರುವಂಥವರೆಲ್ಲರೂ ಪಾಪ ಮಾಡಿರುವಂಥವರೇ. ಹಾಗಾಗಿ ನಿನ್ನ ಮೇಲೆ ಕಲ್ಲು ಎಸೆಯುವುದಕ್ಕೆ ಯಾರೂ ಅರ್ಹರಲ್ಲ ಎನ್ನುವಂಥದ್ದನ್ನು ತೋರಿಸಿಕೊಟ್ಟು ಆ ವ್ಯಭಿಚಾರಿಣಿಯಾದಂಥ ಸ್ತ್ರೀಯನ್ನು, ಆಕೆ ಮಾಡಿದ ತಪ್ಪನ್ನು ಕ್ಷಮಿಸಿ ಆಕೆಯ ಮೇಲೆ ಕೃಪೆ ತೋರಿದ ದೇವರು. ಹೀಗೆ ನಾನಾ ರೀತಿಯಲ್ಲಿ ದೇವರು ನಮ್ಮ ಜೀವಿತಗಳಲ್ಲಿ ತನ್ನ ಕೃಪೆಯನ್ನು, ಕರುಣೆಯನ್ನು, ದಯೆಯನ್ನು ತೋರಿಸುತ್ತಾ ನಾವು ಈ ಹೊತ್ತು ಕೂಡ ಜೀವಿಸುವಂತೆ ಮಾಡಿದಾನೆ. ಅಂತಹ ದೇವರಿಗೆ ನಾವು ಕನಿಕರವುಳ್ಳ ಮನುಷ್ಯರಾಗಿ ಮತ್ತೊಬ್ಬರ ಜೀವಿತಗಳಲ್ಲಿ ನಮ್ಮ ನಡೆನುಡಿ ಕ್ರಿಯೆ ಕಾರ್ಯಗಳ ಮೂಲಕವಾಗಿ ಮತ್ತೊಬ್ಬರಿಗೆ ಕರುಣೆಯನ್ನು, ಆ ದೇವರ ಪ್ರೀತಿಯನ್ನು, ಆ ದೇವರ ವರದಾನದ ದಯೆಯನ್ನು ಅವರಿಗೂ ಕೂಡ ನಾವು ತೋರಿಸುವ ಹಾಗೆ ನಮ್ಮನ್ನು ನಾವು ಸರಿಪಡಿಸಿಕೊಳ್ಳೋಣ. ನಮ್ಮ ಜೀವಿತಗಳನ್ನು ರೂಪುರೇಷೆಯ ಬದುಕಿನಲ್ಲಿ ಬದಲಾವಣೆ ಮಾಡಿಕೊಂಡಂಥ ಜೀವಿತದಲ್ಲಿ ದೇವರಿಗೆ ಮೆಚ್ಚುಗೆಯಾದಂಥ ನಿಟ್ಟಿನಲ್ಲಿ ನಮ್ಮ ಬದುಕನ್ನು ರೂಪಿಸಿಕೊಳ್ಳೋಣ. ದೇವರು ತಾನೇ ನಮ್ಮನ್ನು ಆಶೀರ್ವದಿಸಿ ಈ ನಿಟ್ಟಿನಲ್ಲಿ ನಡೆಸಲಿ. ಆಮೆನ್.